ಲೋಕಸಭಾ ಚುನಾವಣಾ ವಿಚಾರದಲ್ಲಿ ದಂಡಿಯಾಗಿ ಹೇಗಾದ್ರೂ ಮಾಡಿ ಮೈತ್ರಿ ನಾಯಕರು ತಮ್ಮ ಪಾರ್ಟಿಗಳಿಗೆ ಮತಗಳನ್ನ ಬರುವಂತೆ ನೋಡ್ಕೊಳ್ಳೋ ನಿಟ್ಟಿನಲ್ಲಿ ನಾನಾ ತಂತ್ರಗಾರಿಕೆಯನ್ನ ರೂಪಿಸ್ತಾ ಇದ್ದಾರೆ ಅನ್ನೋದನ್ನ ನಾವು ತಿಳಿಸ್ತಾ ಇದ್ವಿ. ಸೊ ಅದರಲ್ಲಿ ಪ್ರಮುಖವಾಗಿರೋದು ಒಕ್ಕಲಿಗ ದಾಳ ಪ್ರಯೋಗ. ಆದಿಚುಂಚನಗಿರಿ ಮಠಕ್ಕೆ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಆರ್ ಅಶೋಕ್ ಕೂಡ ಭೇಟಿ ಕೊಡ್ತಾ ಇದ್ದಾರೆ. ಶ್ರೀಗಳ ಆಶೀರ್ವಾದವನ್ನ ದೋಸ್ತಿ ನಾಯಕರು ಇಲ್ಲಿ ಪಡಿಲಿಕ್ಕಿದ್ದಾರೆ ಅನ್ನೋದು ಕೂಡ ತಿಳಿದು ಬರ್ತಾ ಇದೆ. ನಂತರ ಬಿಡದಿಯ ತೋಟದ ಮನೆಯಲ್ಲಿ ಹೈ ವೋಲ್ಟೇಜ್ ಸಭೆ ಒಕ್ಕಲಿಗ ಮತಗಳ ಕ್ರೋಢೀಕರಣಕ್ಕೋಸ್ಕರ ಆಗುತ್ತೆ. ಆದಿಚುಂಚನಗಿರಿ ಮಠಕ್ಕೆ ಯದುವೀರ್ ಹಾಗೂ ಸುಧಾಕರ್ ಕೂಡ ಕ್ಯಾಂಡಿಡೇಟ್ಸ್ ಕೂಡ ಭೇಟಿ ಕೊಡ್ತಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಬಿಕಾಸ್ ನೋಡಿ, ಸುಧಾಕರ್ ಅವರು ಅವ್ರ ಕ್ಷೇತ್ರದಲ್ಲಿ ಗೆಲ್ಲಬೇಕು ಅಂತ ಹೇಳಿದ್ರೆ ಬಲಿಜ ವೋಟ್ಗಳಷ್ಟು ಇಂಪಾರ್ಟೆಂಟ್, ಒಕ್ಕಲಿಗ ವೋಟ್ಗಳು. ಈ ಕಡೆ ಯದುವೀರ್ ಅವ್ರು ಗೆಲ್ಲಬೇಕು ಅಂತ ಹೇಳಿದ್ರು ಹಳೆ ಮೈಸೂರು ಅಂತ ಹೇಳಿದ್ರೆ ಅದು ಒಕ್ಕಲಿಗರ ಸ್ಟ್ರಾಂಗ್ ಬ್ಯಾಸ್ಟನ್. ಸೊ ಅಲ್ಲೂ ಕೂಡ ಬಹಳ ಇಂಪಾರ್ಟೆಂಟು. ಸೊ ಇವರ ಆಶೀರ್ವಾದ ಪಡೆದು ಅಲ್ಲಿನ ಮತದಾರರು ಹೇಗಾದ್ರೂ ಮಾಡಿ ಇವ್ರನ್ನ ಗೆಲ್ಲಿಸಬೇಕು ಅನ್ನೋದು ಒಂದು ಪ್ಲಾನ್ ಆಗ್ತಾ ಇದೆ. ಮತ್ತು ನಾವು ನೋಡ್ತಾ ಇದೀವಿ, ಅಶ್ವಥ್ ನಾರಾಯಣ ಆದಿಯಾಗಿ ಅನೇಕ ಬೆಂಗಳೂರು ಭಾಗದ ಒಕ್ಕಲಿಗ ನಾಯಕರು ಕೂಡ ಕುಮಾರಸ್ವಾಮಿ ಅವ್ರನ್ನ ಪದೇ ಪದೇ ಭೇಟಿ ಆಗ್ತಾ ಇದ್ದಾರೆ. ಕಾರಣ ಅವರವರ ವ್ಯಾಪ್ತಿಗೆ ಬರುವಂತಹ ಲೋಕಸಭಾ ಕ್ಷೇತ್ರದಲ್ಲಿ ಒಕ್ಕಲಿಗರ ಮತಗಳು ನಿರ್ಣಾಯಕ. ಫಾರ್ ಎಕ್ಸಾಂಪಲ್ ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣದಲ್ಲಿ ತೇಜಸ್ವಿ ಸೂರ್ಯ ಗೆಲ್ಲಬೇಕು ಅಂದ್ರೂ ಕೂಡ ಒಕ್ಕಲಿಗ ಮತಗಳ ಕ್ರೋಢೀಕರಣ ಚಾನಲೈಸ್ ಆಗೋದು ತುಂಬಾ ಇಂಪಾರ್ಟೆಂಟ್. ಸೊ ಇಂಥವ್ರು ಹೇಳಿದ್ರೆ ಒಕ್ಕಲಿಗ ಮತಗಳು ಕ್ರೋಢೀಕರಣ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಸೊ ಕುಮಾರಸ್ವಾಮಿ ಅವರು ಈಗಾಗಲೇ ಅದನ್ನ ಹೇಳಿದ್ದಾರೆ, ಒಟ್ಟಾಗಿ ಹೋಗೋಣ, ಲಿಂಗಾಯತರು ಪ್ಲಸ್ ಒಕ್ಕಲಿಗರು ಯಾವಾಗ ಒಟ್ಟಾಗಿ ಒಂದು ಪಾರ್ಟಿಗೆ ಸಪೋರ್ಟ್ ಮಾಡಿದ್ದಾರೋ ಅಂದ್ರೆ ಒಂದು ಮೈತ್ರಿಗೆ ಸಪೋರ್ಟ್ ಮಾಡಿದ್ದಾರೋ ಅಂತ ಚುನಾವಣೆಯಲ್ಲಿ ಗೆದ್ದಂತಹ ಇತಿಹಾಸ ಇದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಅಷ್ಟು ಸುಲಭ ಇಲ್ಲ. ಇದು ನಿಶಾನೆ ಎರಡೂ ಅತಿ ದೊಡ್ಡ ಸಮುದಾಯಗಳನ್ನ ಒಟ್ಟಿಗೆ ತರೋದು, ಬಟ್ ಅಷ್ಟು ಸುಲಭ ಇಲ್ಲ. ಹೀಗಾಗಿ ಒಂದೊಂದೇ ಅಡಿಗಲ್ಲನ್ನು ಹಾಕೊಂಡು ಬರ್ತಾ ಇರೋದು ಸ್ಪಷ್ಟ ಆಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಮಸೂದ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಸೂದ್, ಮೈತ್ರಿ ನಾಯಕರಿಗೆ ಆಮ್ಲಜನಕ ಸಿಗಬೇಕು ಅವರ ಮೈತ್ರಿಗೆ ಸಂಬಂಧಪಟ್ಟಂತೆ ಅಂತ ಹೇಳಿದ್ರೆ ಒಕ್ಕಲಿಗ ಪ್ಲಸ್ ಲಿಂಗಾಯತರ ಕಾಂಬಿನೇಷನ್ ವರ್ಕೌಟ್ ಆಗೋ ತುಂಬಾ ಇಂಪಾರ್ಟೆಂಟು. ಹೀಗಾಗಿ ಈ ಹೆಜ್ಜೆನ ಯಾವ್ಯಾವ ರೀತಿ ಇಡ್ತಾ ಇದ್ದಾರೆ, ಆಮ್ಲಜನಕ ಪ್ಲಸ್ ಪಕ್ಷ ಬಲವರ್ಧನೆ ಹಾಗೂ ಸಂಘಟನೆ ಜೊತೆಗೆ ಗೆಲುವು, ಈ ಮಂತ್ರಗಳನ್ನ ಹೇಗೆ ಇವತ್ತಿನ ಸಭೆಯಲ್ಲಿ ಫೋಕಸ್ ಮಾಡ್ತಾರೆ ಅಂತ? ಅಂತ ಪ್ರತಿ ಚುನಾವಣೆಯಲ್ಲೂ ಕೂಡ ಜಾತಿ ರಾಜಕಾರಣ ಅನ್ನೋದು ಸ್ವಲ್ಪ ಜಾಸ್ತಿನೇ ಇರುತ್ತೆ. ಈ ಬಾರಿನೂ ಕೂಡ ಒಂದು ಕಡೆ ಒಕ್ಕಲಿಗ ಕಾರ್ಡ್ ಪ್ಲೇ ಮಾಡ್ತಾ ಇರುವಂಥದ್ದು ಒಕ್ಕಲಿಗ ಪ್ರಮುಖ ನಾಯಕರು, ಇನ್ನೊಂದು ಕಡೆ ಲಿಂಗಾಯತ ಕಾರ್ಡ್ ಪ್ಲೇನ ಲಿಂಗಾಯತ ಪ್ರಮುಖ ನಾಯಕರು ಮಾಡ್ತಾ ಇದ್ದಾರೆ. ಈಗಾಗಲೇ ಮಂಡ್ಯದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಅಲ್ಲಿನ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರು ಮತ್ತೆ ಮೈಸೂರಲ್ಲಿ ಸಿದ್ದರಾಮಯ್ಯನವರು ಒಕ್ಕಲಿಗ ಕಾರ್ಡನ್ನು ಪ್ಲೇ ಮಾಡಿದ್ದಾರೆ. ಆ ಮೂಲಕ ಒಕ್ಕಲಿಗರ ಪರವಾಗಿ ಕಾಂಗ್ರೆಸ್ ಇದೆ ಅನ್ನುವಂಥ ಒಂದು ಸಂದೇಶ ಸಮುದಾಯಕ್ಕೆ ಹೋಗಬೇಕು ಅನ್ನುವಂತಹ ಆ ತಂತ್ರಗಾರಿಕೆ. ಅದಕ್ಕೆ ಎದುರಾಗಿ ಈಗ ದೋಸ್ತಿ ನಾಯಕರು ಕೂಡ ಒಕ್ಕಲಿಗ ಕಾರ್ಡ್ ಪ್ಲೇ ಮಾಡ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಒಕ್ಕಲಿಗ ಸಮುದಾಯವನ್ನು ಓಲೈಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಇವತ್ತು ಹೊಸ ತೊಡಕು ಹಿನ್ನೆಲೆಯಲ್ಲಿ ಹೊಸ ತೊಡಕು ನೆಪವಾಗಿಟ್ಕೊಂಡು ಒಕ್ಕಲಿಗ ಸಮುದಾಯದ ನಾಯಕರ ಸಮ್ಮಿಲನ ಕಾರ್ಯಕ್ರಮವನ್ನು ದೋಸ್ತಿ ನಾಯಕರು ಆಯೋಜನೆ ಮಾಡಿದ್ದಾರೆ. ಅದು ಕುಮಾರಸ್ವಾಮಿ ಅವರ ಬಿಡದಿಯಲ್ಲಿರುವಂತಹ ತೋಟದಲ್ಲಿ ಇವತ್ತು ಹೊಸ ತೊಡಕು ಸಂಭ್ರಮ ಇರುತ್ತೆ. ಜೊತೆಗೆ ಒಕ್ಕಲಿಗ ಸಮುದಾಯದ ಬಹುತೇಕ ಎಲ್ಲ ಬಿಜೆಪಿ ಜೆಡಿಎಸ್ನ ಪರ ಇರುವಂತಹ ನಾಯಕರಿಗೆ, ಹಾಲಿ ಮಾಜಿ ಪರಿಷತ್ ಸದಸ್ಯರು, ಹಾಲಿ ಮಾಜಿ ಶಾಸಕರುಗಳು, ಆ ಪಕ್ಷದ ಪ್ರಮುಖರು, ಎರಡೂ ಪಕ್ಷದ ಪ್ರಮುಖರಿಗೆಲ್ಲರಿಗೂ ಕೂಡ ಆಹ್ವಾನ ಕೊಟ್ಟಿರುವಂಥದ್ದು. ಅದಕ್ಕೂ ಮುನ್ನ ಬೆಂಗಳೂರಿನ ವಿಜಯನಗರದಲ್ಲಿರುವಂತಹ ಆದಿಚುಂಚನಗಿರಿ ಮಠಕ್ಕೆ ದೋಸ್ತಿ ನಾಯಕರು ಈಗ ಭೇಟಿ ಕೊಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೋಸ್ತಿ ನಾಯಕರು ಇಲ್ಲಿಗೆ ಬರ್ತಾ ಇದ್ದಾರೆ. ಶ್ರೀಗಳ ಆಶೀರ್ವಾದ ಪಡ್ಕೊಂಡು ಮಠದಲ್ಲೇ ಒಂದು ರೀತಿಯಲ್ಲಿ ಒಗ್ಗಟ್ಟು ಪ್ರದರ್ಶನ ಮಾಡುವ ಮೂಲಕ ಸಮುದಾಯಕ್ಕೆ ಒಂದು ಸಂದೇಶ ರವಾನೆ ಮಾಡುವಂತಹ ಪ್ರಯತ್ನಕ್ಕೂ ಕೂಡ ದೋಸ್ತಿ ನಾಯಕರು ಮುಂದಾಗ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೋಸ್ತಿ ನಾಯಕರು ಈಗ ಆದಿಚುಂಚನಗಿರಿ ಮಠಕ್ಕೂ ಕೂಡ ಬರ್ತಾ ಇದ್ದಾರೆ. ಇದಾದ ನಂತರ ಇಲ್ಲಿಂದ ಬಿಡದಿಯ ಕುಮಾರಸ್ವಾಮಿ ಅವರ ತೋಟಕ್ಕೆ ಹೋಗ್ತಾರೆ. ಅಲ್ಲಿ ಹೊಸ ತೊಡಕು ಸಂಭ್ರಮದಲ್ಲಿ ಎಲ್ಲ ಒಕ್ಕಲಿಗ ಸಮುದಾಯದವರು ಕೂಡ ಪಾಲ್ಗೊಳ್ತಾರೆ. ಆ ಮೂಲಕ ಎಲ್ಲೆಲ್ಲಿ ಒಕ್ಕಲಿಗ ಸಮುದಾಯದ ಪ್ರಬಲ ಮತದಾರ ವರ್ಗ ಇದೆಯೋ ಅಲ್ಲಿಗೆ ಒಂದು ಸಂದೇಶ ರವಾನೆ ಮಾಡುವಂತಹ ಪ್ರಯತ್ನಕ್ಕೆ ದೋಸ್ತಿ ನಾಯಕರು ಮುಂದಾಗಿದ್ದಾರೆ. ಒಂದು ರೀತಿಯಲ್ಲಿ ಟಿಟ್ ಫಾರ್ ಟ್ಯಾಟ್ ಅಂತಾರಲ್ಲ ಹಾಗೆ ಕಾಂಗ್ರೆಸ್ ಕೂಡ ಒಂದ್ ಕಡೆ ತಂತ್ರಗಾರಿಕೆ, ಅದಕ್ಕೆ ಎದುರಾಗಿ ಬಿಜೆಪಿ ಕೂಡ ಮತ್ತೆ ಜೆಡಿಎಸ್ ಕೂಡ ಒಂದ್ ಕಡೆ ತಂತ್ರಗಾರಿಕೆ. ಸೊ ಯಾರ ತಂತ್ರಗಾರಿಕೆ ಕೈ ಹಿಡಿಯುತ್ತೆ ಅನ್ನೋದು ಬಹಳ ಕುತೂಹಲ. ಮಮತಾ, ರೈಟ್, ಧನ್ಯವಾದ ಮಸೂದ್ ತಮ್ಮ ಮಾಹಿತಿಗಾಗಿ.